ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಿಂಪಲ್ಲಾಗಿ ಒಂದು ಚಿಕನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲು ಬಾಣಲಿಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಬೇಕು. ಅದಕ್ಕಾದಮೇಲೆ ನಾವು ಚೆನ್ನಾಗಿ ತೊಳ್ಕೊಂಡು ವಾಶ್ ಮಾಡಿಕೊಂಡು ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಎಣ್ಣೆ ಬಿಡಬೇಕು, ಅಲ್ಲಿ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಚಿಕನ್ನ ಈ ಥರ ಮೊದಲೇ ಬೇಕಿದ್ರೆ ನಾವು ಫ್ರೈ ಮಾಡಿ ಇಟ್ಕೋಬೋದು, ಇಲ್ಲಾಂದರೆ ಡೈರೆಕ್ಟಾಗೂ ಹಾಕೋಬೋದು. ಆದರೆ ನಾನು ಈ ಥರ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಚಿಕನ್ ಎಲ್ಲ ಸ್ವಲ್ಪ ಬೆಂದಿದೆ, ಇನ್ನೂ ಅದು ಎಣ್ಣೆ ಬಿಟ್ಟಿಲ್ಲ. ಅಲ್ಲಿ ತನಕ ನಾವು ಫ್ರೈ ಮಾಡ್ಕೋಬೇಕು ಈ ಥರನೇ. ಇವಾಗ ಅದೆಲ್ಲ ನೀರು ಬಿಡ್ತಿದ್ದೆ. ಇದಕ್ಕೆ ಸ್ವಲ್ಪ ನಾವು ಸಾಲ್ಟ್ ಸೇರಿಸ್ಕೊಳ್ಳೋಣ, ಬೇಗ ಕುಕ್ ಆಗುತ್ತೆ ಮತ್ತು ಸಾಫ್ಟ್ ಆಗುತ್ತೆ. ಈ ಥರ ನಾವು ಮೊದಲೇ ಫ್ರೈ ಮಾಡಿ ಇಟ್ಕೊಳ್ಳೋದ್ರಿಂದ ಅದೇ ಬೇರೆ ಟೇಸ್ಟ್ ಬರುತ್ತೆ ಡಿಫ್ರೆಂಟಾಗಿ. ಆ ಥರ ಮಾಡೋದ್ರಿಂದ ಅಷ್ಟು ಟೇಸ್ಟ್ ಅನ್ಸಲ್ಲ. ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ನೀರೆಲ್ಲ ಚೆನ್ನಾಗಿ ಬಿಟ್ಟಿದೆ, ಚಿಕನ್ ಎಲ್ಲ ಸುಣ್ತಾ ಇದೆ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು. ನೋಡಿ, ಚಿಕನ್ ಎಲ್ಲ ಎಷ್ಟು ನೀರು ಬಿಟ್ಟಿದೆ ಅಂತ. ನಾವು ಇನ್ನೂ ಒಂದು ಸ್ವಲ್ಪ ನೀರು ಹಾಕಿಲ್ಲ, ಅದೇ ನೀರು ಬಿಟ್ಟಿದೆ. ಇನ್ನೂ ಸುಂಡಬೇಕು, ಅದು ಚಿಕನ್ನೇ ನೀರು ಬಿಡುತ್ತೆ, ಅಲ್ಲಿ ತನಕ ಸುಂಡಿಸ್ಬೇಕು. ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಪಕ್ಕದಲ್ಲೇ ಕಾಣಿಸೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ನಾವು ಯಾವುದೇ ವೀಡಿಯೋಸ್ ಹಾಕಿದ್ರು ನಿಮಗೆ ನೋಟಿಫೈ ಆಗುತ್ತೆ. ನೋಡಿ, ಚಿಕನ್ ಎಲ್ಲ ಹೇಗೆ ಸುಣ್ತಾ ಇದೆ, ದಪ್ಪ ಇದೆ ಚಿಕನ್ ಎಲ್ಲ, ಸಣ್ಣಾಗಿ ಈಗ ಎಷ್ಟು ನೀರು ಬಿಟ್ಟಿದೆ. ನೋಡಿ, ಇವಾಗ ನೀರೆಲ್ಲ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ನಾವು 70% ಚಿಕನ್ನ ಇಲ್ಲೇ ಕುಕ್ ಮಾಡ್ಕೊಬಿಟ್ಟಿರ್ತೀವಿ, ಅದರಿಂದ ನಮಗೇನು ಜಾಸ್ತಿ ಟೈಮ್ ಹಿಡಿಯಲ್ಲ, ಬೇಗ ಬಿರಿಯಾನಿ ಮಾಡ್ಕೋಬೋದು. ನೋಡಿ, ಇವಾಗ ನೀರೆಲ್ಲ ಹೋಗಿದೆ, ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ಚಿಕನ್. ನೋಡಿ, ಚಿಕನ್ ಎಲ್ಲ ಆಲ್ಮೋಸ್ಟ್ ಕುಕ್ ಆಗಿದೆ, ಫುಲ್ ಎಣ್ಣೆ ಬಿಟ್ಟಿದ್ದೆ, ಕಂಪ್ಲೀಟಾಗಿ ಅದು ಕುಕ್ ಆಗಿದೆ. ನಾವು ಸಾಲ್ಟಾಗಿ ಫ್ರೈ ಮಾಡ್ಕೊಂಡಿರೋದ್ರಿಂದ ಅದು ತುಂಬ ಸಾಫ್ಟಾಗೂ ಆಗಿದೆ. ನೋಡಿ, ತುಂಬ ಚೆನ್ನಾಗಿ ಕುಕ್ ಆಗಿದೆ, ಎಣ್ಣೆ ಎಲ್ಲ ಬಿಟ್ಟಿದೆ ಕ್ಲೀನಾಗಿ. ಈಗ ಇದನ್ನ ನಾವು ಬೇರೆ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದರಲ್ಲೇ ಇಟ್ಕೊಳ್ಳೋದಾದ್ರೆ ಇಟ್ಕೋಬೋದು, ಇಲ್ಲ ಟ್ರಾನ್ಸ್ಫರ್ ಮಾಡ್ಕೋಬೋದು. ಈಗ ಒಂದು ಮಿಕ್ಸಿ ಜಾರ್ಗೆ ನಾವು 4 ಈರುಳ್ಳಿ, 1 ಟೊಮೆಟೊ, 7ರಿಂದ 8 ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ, ಪುದೀನ ಸೊಪ್ಪು ಸ್ವಲ್ಪ, ಕೊತ್ತಂಬರಿ ಸೊಪ್ಪು, 3 ಚಕ್ಕೆ ಪೀಸು, 2 ಸ್ಟಾರ್ ಹೂವು, 2 ಮರಾಠಿ ಮೊಗ್ಗು, 3 ಏಲಕ್ಕಿ, 4 ಲವಂಗ, ಸ್ವಲ್ಪ ನೀರು ಹಾಕಿ ಅದನ್ನು ರುಬ್ಕೋಬೇಕು ನುಣ್ಣಗೆ. ನೋಡಿ, ಈ ಥರ ರುಬ್ಕೋಬೇಕು ನುಣ್ಣಗೆ. ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಬೇಕು. ಅದಕ್ಕಾದಮೇಲೆ 2 ಲವಂಗದ ಎಲೆ ಹಾಕಬೇಕು. ಅದು ನೆಕ್ಸ್ಟ್ ಸ್ವಲ್ಪ ಒಗ್ಗರಣೆಗೆ ಆನಿಯನ್ನ ಕಟ್ ಮಾಡಿ ಇಟ್ಕೊಂಡ್ರನ್ನ ಹಾಕೋಬೇಕು. ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಅದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಗ್ಗರಣೆಗೆ ಹಾಕಿದ್ರೆ ಹಾಕ್ಬೋದು, ಇಲ್ಲ ಅಂದರೆ ಇಲ್ಲ, ನಾವು ಮೊದಲೇ ಹಾಕಿದ್ದೀವಿ. ಈ ಥರ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಅದನ್ನು. ಈಗ ಇದಕ್ಕೆ ನಾವು ರುಬ್ಕೊಂಡಿರೋ ಮಸಾಲೆ ಹಾಕೋಬೇಕು, ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಹಸಿ ವಾಸನೆ ಹೋಗೋವರೆಗೂ. ಈರುಳ್ಳಿ ಮತ್ತು ಅದನ್ನು ಎರಡನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ನೀರೆಲ್ಲ ಹೋಗಿ ನಮಗೆ ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೋಬೇಕು. ಈ ಥರ ನೋಡಿ, ಮಸಾಲೆನ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ನಮಗೆ ಬಿರಿಯಾನಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಇದು ನೀರೆಲ್ಲ ಹೋಗಿದೆ, ಸ್ವಲ್ಪ ಎಣ್ಣೆ ಬಿಡ್ತಾ ಇದೆ. ಈ ಥರ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು. ನಿಮಗೆ ಮಸಾಲೆ ಇನ್ನೂ ಜಾಸ್ತಿ ಬೇಕು ಅಂದರೆ ನೀವು ಇನ್ನೂ ಜಾಸ್ತಿ ಕ್ವಾಂಟಿಟಿಲಿ ರುಬ್ಕೋಬೋದು. ನಮಗೆ ಸಾಕು, ನಾವು 2 ಪಾವ್ ಮಾಡ್ತಿರೋದ್ರಿಂದ ನಮ್ಗೆ ಇಷ್ಟು ಮಸಾಲೆ ಸಾಕು. ನೋಡಿ, ಈಗ ಅದು ಹಸಿ ವಾಸನೆ ಎಲ್ಲ ಹೋಗಿ ಗಮ್ ಅಂತ ಇದೆ. ನೋಡಿ, ಕುದೀತಾ ಇದೆ. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೊಳ್ಳೋಣ. ಕೆಲವರು ರುಬ್ಬೋಕೆ ಹಾಕೋತಾರೆ, ಇಲ್ಲಾಂದರೆ ಇದಕ್ಕೆ ಹಾಕೋಬೋದು ಡೈರೆಕ್ಟಾಗಿ ನಾವು. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ನೋಡಿ, ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಅದು ನೀರು ಹೋಗಬೇಕು, ಅಲ್ಲಿ ತನಕ ಹಿಂಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ವಾಟರ್ ಕಂಟೆಂಟ್ ಎಲ್ಲ ಸ್ವಲ್ಪ ಕಮ್ಮಿ ಆಗ್ತಿದೆ. ಈಗ ಲಿಡ್ ಕ್ಲೋಸ್ ಮಾಡಿ 1-2 ಸೆಕೆಂಡ್ ಬಿಡೋಣ. ಇದನ್ನು ಚೆನ್ನಾಗಿ ಇನ್ನೂ ಕುಕ್ ಆಗಬೇಕು, ಅದು ಹಸಿ ವಾಸನೆ ಎಲ್ಲ ಹೋಗ್ಬೇಕು, ಅಲ್ಲಿ ತನಕ ಕುಕ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಫುಲ್ ನೀರೆಲ್ಲ ಹೋಗಿದೆ. ನೋಡಿ, ಎಷ್ಟು ಕ್ಲೀನಾಗಿ ಸುಂಟಿದೆ ನಮಗೆ. ಅದು ಫ್ಲೇವರ್ ಎಲ್ಲ ಎಷ್ಟು ಗಮ್ ಅಂತ ಬರ್ತಾ ಇದೆ, ಹಸಿ ವಾಸನೆ ಎಲ್ಲ ಹೋಗಿ ತುಂಬ ಚೆನ್ನಾಗಿದೆ. ಈಗ ಇದಕ್ಕೆ ನಾವು ಆಗಲೇ ಫ್ರೈ ಮಾಡ್ಕೊಂಡಿರೋ ಚಿಕನ್ನ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗೇನು ಇದನ್ನು ತುಂಬ ಬೇಯಿಸೋದೆಲ್ಲ ಏನು ಬೇಡ, ಸುಮ್ಮನೆ ಜಸ್ಟ್ ಮಿಕ್ಸ್ ಮಾಡ್ಕೋಬೇಕು, ಯಾಕಂದರೆ ಆಲ್ರೆಡಿ ಅದು ಫುಲ್ ಕುಕ್ ಆಗಿದೆ. ಇದರಲ್ಲಿ ಮಸಾಲೆ ಹಿಡಿಯೋಕೆ ಮಾತ್ರ ಸ್ವಲ್ಪ. ಈಗ ಇದಕ್ಕೆ ನಾನು 2 ಪಾವ್ಗೆ ಮಾಡ್ತಿರೋದ್ರಿಂದ ನಾನು 4 ಪಾವ್ ನೀರು ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ನೀರು ಹಾಕ್ಕೋಬೇಕು. ಕಮ್ಮಿ ನೀರಾದರೂ ತುಂಬಾ ಚೆನ್ನಾಗಿರಲ್ಲ, ಅದಕ್ಕೆ ಕರೆಕ್ಟಾಗಿ ನೀರು ಹಾಕ್ಕೋಬೇಕು. ನೀವು ಯಾವ ಪಾತ್ರೆಯಲ್ಲಿ ಇಟ್ಕೊಂಡಿರ್ತೀರೋ ಅದೇ ಪಾತ್ರೆಯಲ್ಲಿ ಕರೆಕ್ಟಾಗಿ ಹಾಕ್ಕೋಬೇಕು ಈ ಥರ. ಈಗ ಇದಕ್ಕೆ ಸ್ವಲ್ಪ ನಾವು ಉಪ್ಪು ಹಾಕೋಬೇಕು. ಆಲ್ರೆಡಿ ಉಪ್ಪು ಅದಕ್ಕೆ ಹಾಕಿ ಫ್ರೈ ಮಾಡೋದ್ರಿಂದ ನೋಡ್ಕೊಂಡು ಹಾಕೋಬೇಕು ನಾವು, ಇಲ್ಲಾಂದರೆ ಜಾಸ್ತಿ ಆಗಿಬಿಡುತ್ತೆ. ನಿಮ್ಗೆ ಎಷ್ಟು ಬೇಕು ಅಷ್ಟು ಕರೆಕ್ಟಾಗಿ ಉಪ್ಪನ್ನ ಹಾಕೋಬೇಕು. ಈಗ ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿನ ಈ ಥರ ಕೈಯಲ್ಲಿ ತೊಗೊಂಡು ಈ ಥರ ಉಜ್ಜಿ ಹಾಕಿದ್ರೆ ಅದು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಕಸೂರಿ ಮೇಥಿನ ಈ ಥರ ಹಾಕೋಬೇಕು. ಈಗ ಇದಕ್ಕೆ ಸ್ವಲ್ಪ ಲೆಮನ್ ಜ್ಯೂಸನ್ನ ಆ್ಯಡ್ ಮಾಡ್ಕೋಬೇಕು.
ನಾನು ಇದಕ್ಕೆ ಹಾಫ್ ಲೆಮನ್ ತೊಗೊಂಡಿದ್ದೀನಿ ನೋಡಿ. ಈ ಥರ ಎಲ್ಲ ಹಾಕ್ಕೊಂಡ್ಮೇಲೆ ಈಗ ಲಿಡ್ ಕ್ಲೋಸ್ ಮಾಡಬೇಕು. ಅದು ಕುದಿಬೇಕು, ಅಲ್ಲಿ ತನಕ ಲಿಡ್ ಕ್ಲೋಸ್ ಮಾಡೋಣ. ನೋಡಿ ಎಷ್ಟು ಕ್ಲೀನಾಗಿ ನೀನು ಕುದಿಯೋ ಥರ ಬಂದಿದೆ. ಇವಾಗ ನೋಡಿ ಮಧ್ಯದಲ್ಲಿ ಕುದೀತಾ ಇದೆ ಅಂದರೆ ಉಪ್ಪು ಎಲ್ಲ ಕರೆಕ್ಟಾಗಿರುತ್ತೆ ಅಂತ ಮಧ್ಯದಲ್ಲಿ ಕುದ್ರೆ ನೋಡಿ ಕುದೀತಾ ಇದೆ. ಈಗ ಇದಕ್ಕೆ ನಾವು ಅಕ್ಕಿ ಹಾಕೋಬೇಕು. ನಾವು 2 ಪಾವು ಮಾಡ್ತಾಯಿದ್ದೀವಿ. ಅರ್ಧ kg ಚಿಕನ್ ತೊಗೊಂಡ್ರಿಂದ ನೀವು ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ನಾವು ಕರೆಕ್ಟ್ ಅಳತೆ ಪಾತ್ರೆಯಲ್ಲಿ ಹಾಕಿರೋದ್ರಿಂದ ಕರೆಕ್ಟಾಗಿ 2 ಪಾವು ಹಾಕ್ತಾಯಿದ್ದೀವಿ. ನಾವು ಇದಕ್ಕೆ ಮಾಮೂಲಿ ಬುಲೆಟ್ ರೈಸ್ ಯೂಸ್ ಮಾಡ್ತಾಯಿದ್ದೀವಿ. ನೋಡಿ 2 ಪಾವು ಅಕ್ಕಿ ಹಾಕ್ತಾಯಿದ್ದೀವಿ. ಈಗ ಇದನ್ನು ಹಂಗೆ ಒಂದ್ಸಲ ತಿರುಗಿಸ್ಬಿಟ್ಟು ಮುಚ್ಚಬೇಕು, ಲಿಡ್ ಕ್ಲೋಸ್ ಮಾಡಿಬಿಡ್ಬೇಕು. ಆಲ್ರೆಡಿ ಚಿಕನ್ನ ಕುಕ್ ಮಾಡ್ಕೊಂಡಿರೋದ್ರಿಂದ ಜಾಸ್ತಿ ಕುಕ್ ಮಾಡೋ ಅವಶ್ಯಕತೆ ಏನಿಲ್ಲ. ಈಗ ನೋಡಿ ಅದು ಸಣ್ಣದಾಗಿ ಕುದೀತಾ ಇದೆ. ಈಗ ಲಿಡ್ ಕ್ಲೋಸ್ ಮಾಡಿಬಿಡೋಣ ಅದಕ್ಕೆ. ನೋಡಿ ಇವಾಗ ಅದು ಚೆನ್ನಾಗಿ ಕುದೀತಾ ಇದೆ. ನೀರೆಲ್ಲ ಸುಂಡಿದೆ ಸ್ವಲ್ಪ. ನೋಡಿ ನಮಗೆ ರೈಸ್ ಆಗಿದೆ, ಸ್ವಲ್ಪ ಇನ್ನೂ ಆಗಬೇಕು. ಅಲ್ಲಿ ತನಕ ಸ್ವಲ್ಪ ಲಿಡ್ ಕ್ಲೋಸ್ ಮಾಡೋಣ. ನಾವು ಸ್ಟೀಮ್ ಕೊಡೋದ್ರಿಂದ ಬೇಗ ಆಗುತ್ತೆ. ಲಿಡ್ ಕ್ಲೋಸ್ ಮಾಡಿ ಮಾಡೋದು ನೋಡಿ ಈಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಎಷ್ಟು ಕ್ಲೀನಾಗಿ ಉದುದ್ರಾಗಿ ಬಂದಿದೆ ನಮಗೆ, ಉಡುಡಿಯಾಗಿ. ನೀವೇ ನೋಡ್ಬೋದು ಕಲರೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕಲರಲ್ಲೇ ಗೊತ್ತಾಗ್ಬಿಡುತ್ತೆ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ. ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಾನು ಮಾಡಿರೋ ಬಿರಿಯಾನಿ ಹೇಗಿದೆ ಅಂತ ನೀವು ಕಮೆಂಟಲ್ಲಿ ನನಗೆ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.